ನಮಸ್ಕಾರ ರೀ. ಓನ್ ಯೋರ್ ಸ್ಪೇಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಒಳಗ ಏನೈತಿ ಅಂತಂದ್ರ ಸ್ವಲ್ಪ ಡಿಫ್ರೆಂಟ್ ಆಗೈತ್ರಿ. ಏನಪ್ಪಾ ಅಂತಂದ್ರ DIY ಮಾಡೀನಿ ಒಂದ್ ಪೇಂಟಿಂಗ್ ನ. ಅದ್ರೊಳಗು ಏನ್ ಡಿಫ್ರೆಂಟ್ ಪಾ ಅಂತಂದ್ರ ನೀವೆಲ್ಲ ಫಾಲ್ಸ್ ಸೀಲಿಂಗ್ ಬಗ್ಗೆ ಕೇಳಿರ್ತೀರಿ ಅನ್ಕೋತೀನಿ. ಫಾಲ್ಸ್ ಸೀಲಿಂಗ್ ಎಲ್ಲ ಮನಿಯೊಳಗೆಲ್ಲ ಮಾಡಿಸ್ತಾರ ಡಿಸೈನ್ ಎಲ್ಲ. ಸೊ ಆ ಫಾಲ್ಸ್ ಸೀಲಿಂಗ್ ಒಳಗ ಜಿಪ್ಸಮ್ ಬೋರ್ಡ್ ಅಂತ ಯೂಸ್ ಮಾಡ್ತಾರ ಅಥವಾ ಅದಕ್ಕ ಡ್ರೈ ವಾಲ್ ಅನ್ನು ಅಂತಾರ್ರಿ. ಸೊ ಆ ಜಿಪ್ಸಮ್ ಬೋರ್ಡ್ ಅಥವಾ ಡ್ರೈ ವಾಲ್ ನ ಯೂಸ್ ಮಾಡ್ಕೊಂಡು ಇವತ್ ನಾವೊಂದು ಪೇಂಟಿಂಗ್ ಮಾಡೇನ್ರಿ. ಹೌದು, ಫಸ್ಟ್ ಟೈಮ್ ನೀವು ಕೇಳಕತ್ತೀರಿ ಅನ್ಕೋತೀನಿ. ಆ ಜಿಪ್ಸಮ್ ಬೋರ್ಡ್ ಮೇಲೆ ಅಂದ್ರೆ ಕ್ಯಾನ್ವಾಸ್ ಬೋರ್ಡ್ ಯೂಸ್ ಮಾಡೋ ಬದ್ಲಿಗೆ ನಾನು ಇವತ್ತ ಜಿಪ್ಸಮ್ ಬೋರ್ಡ್ ಮೇಲೆ ಪೇಂಟಿಂಗ್ ಮಾಡೀನಿ. ಸೊ ಆ ಪೇಂಟಿಂಗ್ ಹೆಂಗ್ ಮಾಡೀನಿ ಏನು ಅಂತ ನೋಡ್ಕೊಂಡ್ ಬರ್ತೀರಂತ ಈ ವಿಡಿಯೋದೊಳಗ. ಸೊ ಅದಕ್ಕಿಂತ ಮೊದಲು ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡಕತ್ತಿದ್ರ ನನ್ನ ಹೆಸರು ಪ್ರೀತಿ ಅಂತ. ನಾ ಪುಣೆಯಿಂದ ಕನ್ನಡ ಬ್ಲಾಗ್ಸ್ ಗಳನ್ನ ಮಾಡ್ತೇನಿ. ವಿಡಿಯೋನ ನೋಡ್ಕೊಂಡ್ ಬರ್ರಿ. ಹಂಗ ನನ್ನ ಹಳೆ ವಿಡಿಯೋಸ್ ಗಳನ್ನು ನೋಡ್ರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಸೈಡ್ಗಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರ ನಾ ನೆಕ್ಸ್ಟ್ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗ ಮೊದ್ಲು ಬರ್ತೈತಿ. ಇದ್ರಿಂದ ನೀವ ಮೊದ್ಲ ವಿಡಿಯೋಗಳನ್ನ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಬರ್ರಿ ಮತ್ತ ತಡ ಮಾಡೋದ್ ಬೇಡ. ನಾ ಹೆಂಗ್ ಪೇಂಟಿಂಗ್ ಮಾಡೀನಿ ಅನ್ನೋದನ್ನ ವಿಡಿಯೋದಾಗ ನೋಡ್ಕೊಂಡ್ ಬರೋಣಂತ. ಇದು ಜಿಪ್ಸಮ್ ಬೋರ್ಡನ್ನ ನಾ ಯೂಸ್ ಮಾಡೀನಿ. ಅಂದ್ರೆ ಕಟ್ಔಟ್ ಉಳ್ಕೊಂಡಿತ್ತು ನನ್ನ ಕಡೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಪೇಂಟ್ ಮಾಡೋಣ ಅಂತ. ಇದಕ್ಕೆ ಸ್ವಲ್ಪ ರಾ ಎಡ್ಜಸ್ ಇದ್ದು ಅದಕ್ಕೆ ಫೆವಿಕಾಲ್ ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಟಿಶ್ಯೂಲೆ ಕವರ್ ಮಾಡಿ ಎಡ್ಜನ್ನ ಫಿನಿಶಿಂಗ್ ಕೊಟ್ಟೇನಿ. ಈಗ ನಾ ಇದಕ್ಕೆ ಒಂದು ಲೇಯರ್ ಕೊಡಬೇಕು, ಬೇಸ್ ಕೋಟ್ ಕೊಡಬೇಕಲ್ಲ. ಸೊ ಅದಕ್ಕೆ ನಾ ಅಕ್ರೇಲಿಕ್ ವೈಟ್ ಕಲರ್ನ ಯೂಸ್ ಮಾಡೀನಿ. ಜೆಸ್ಸೋ ಯೂಸ್ ಮಾಡೋರು ಮಾಡಬಹುದು, ನೋ ಪ್ರಾಬ್ಲಮ್. ಬಟ್ ನನ್ನ ಕಡೆ ಜೆಸ್ಸೋ ಖಾಲಿ ಆಗಿತ್ತು, ಅದಕ್ಕೆ ನಾ ಅಕ್ರೇಲಿಕ್ ಪೇಂಟನ್ನು ಕೊಡಕತ್ತೀನಿ. ಆ್ಯಕ್ಚುಲಿ ಒಂದು ಕೋಟ್ ಕೊಟ್ರೂ ಓಕೆ, ಬಟ್ ನಿಮ್ಗೆ ಫಿನಿಶಿಂಗ್ ಅನ್ನಿಸ್ಲಿಲ್ಲ, ಬೇಸ್ ನಿಮ್ಗೆ ಈವನ್ ಅನ್ನಿಸ್ವಲ್ತು ಅಂತ ಅನಿಸಿದ್ರೆ ನೀವು 2 ಅಥವಾ 3 ಕೋಟನ್ನು ಕೊಡಬಹುದು. ಇಲ್ಲಿ 2 ಕೋಟ್ ವೈಟ್ ಅಕ್ರೆಲಿಕ್ ಕೊಟ್ಟಾದ್ಮೇಲೆ ಅದ್ರ ಮೇಲೆ ಗ್ರೇ ಕಲರ್ನ ಯೂಸ್ ಮಾಡೀನಿ. ಈ ಥರ ಅಬ್ಸ್ಟ್ರಾಕ್ಟ್ ಆಗಿ ಪೇಂಟ್ ಮಾಡ್ಕೊಂಡಿನಿ. ಆ್ಯಕ್ಚುಲಿ ಇದು ಬೋಹೋ ಥೀಮ್ ಪೇಂಟಿಂಗ್ ಆದ್ರಿಂದ ನಾ ಈ ಥರ ಅಬ್ಸ್ಟ್ರಾಕ್ಟ್ ಆಗಿ ಡ್ರಾ ಮಾಡಕತ್ತೀನಿ. ಯಾಕಂದ್ರೆ ಬೋಹೋ ಒಳಗೆ ಎಲ್ಲ ಅಬ್ಸ್ಟ್ರಾಕ್ಟ್ ಆಗಿ ಡ್ರಾಯಿಂಗ್ಸ್ ಅಥವಾ ಪೇಂಟಿಂಗ್ಸ್ ಇರ್ತಾವ, ಡಿಸೈನ್ಸ್ ಅಥವಾ ಪ್ಯಾಟರ್ನ್ಸ್ ಇರ್ತಾವ. ಸೊ ಈ ಥರ ನಾ ಕಲರ್ ಚೂಸ್ ಮಾಡಿದ್ದು ಡಾರ್ಕ್ ಗ್ರೇ, ಸ್ವಲ್ಪ ಲೈಟ್ ಗ್ರೇ ಆ್ಯಂಡ್ ನೆಕ್ಸ್ಟು ಬೇಜ್ ಕಲರ್ ಯೂಸ್ ಮಾಡೀನಿ. ನೋಡ್ಬೋದು ನೆಕ್ಸ್ಟ್ ನೀವು. ಸೊ ಈ ಥರ ಕಲರ್ಸ್ ಯೂಸ್ ಮಾಡ್ಕೊಂಡು ನಾ ರ್ಯಾಂಡಮ್ ಆಗಿ ಅಂದ್ರೆ ಅಬ್ಸ್ಟ್ರಾಕ್ಟ್ ಆಗಿ ಯಾವುದೋ ಒಂದು ಅಂದರೆ ಏನೋ ಒಂದು ಪ್ಯಾಟರ್ನ್ಸ್ನ ಡ್ರಾ ಮಾಡ್ಕೊಳಕತ್ತೀನಿ, ಅಂದ್ರೆ ಪೇಂಟ್ ಮಾಡ್ಕೊಳಕತ್ತೀನಿ. ಇದಕ್ಕೇನು ಹಿಂಗೆ ಇದೇ ಪ್ಯಾಟರ್ನ್ ಫಾಲೋ ಮಾಡಬೇಕು, ಹಿಂಗೆ ಇದೇ ಡ್ರಾಯಿಂಗ ಮಾಡ್ಬೇಕಂತೇನಿಲ್ಲ ರೀ. ನಿಮ್ಗೆ ಯಾವ ಥರ ಅನ್ನಿಸ್ತಿತ್ತು ಆ ಥರ ನೀವು ಇದನ್ನು ಅಬ್ಸ್ಟ್ರಾಕ್ಟ್ ಆಗಿ ಪೇಂಟ್ ಮಾಡ್ಕೋಬೇಕು. ಸೊ ಈಗ ನೋಡತ್ತಿರಲ್ಲ, ಇದು ಬೇಜ್ ಕಲರ್. ಬೇಜ್ ಅಂದ್ರೆ ಸ್ಕಿನ್ ಕಲರ್ ಅಂತಲೂ ಹೇಳ್ಬೋದು. ಸೊ ಇದನ್ನು ನಾ ಅಬ್ಸ್ಟ್ರಾಕ್ಟ್ ಆಗಿ ರ್ಯಾಂಡಮ್ ಆಗಿ ಒಂದು ಪ್ಯಾಟರ್ನ್ ಆಗಿ ಪೇಂಟ್ ಮಾಡ್ಕೊಳಕತ್ತೀನಿ. ಇವು ನಿಮ್ಗೇನಾದರೂ ಫಿನಿಶಿಂಗ್ ಅನ್ನಿಸ್ಲಿಲ್ಲ ಅಥವಾ ಒಂದೇ ಲೇಯರ್ ಸಾಕಾಗಲಿಲ್ಲ ಅಂತಂದ್ರೆ ನೀವು 2 ರಿಂದ 3 ಲೇಯರ್ಸ್ನೂ ಪೇಂಟ್ ಮಾಡ್ಕೋಬಹುದು. ನಿಮ್ಮ ಇಷ್ಟದಂಗೆ ಕಲರ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗ್ತೈತಿ, ಎಷ್ಟು ಲೇಯರ್ಸ್ ಕೊಡಬೇಕು, ಎಷ್ಟು ಕೋಟ್ ಕೊಡಬೇಕು ಅಂತ ಗೊತ್ತಾಗ್ತೈತಿ. ಒಂದೊಂದು ಕಲರ್ನ ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಡ್ರೈ ಮಾಡಕ್ಕೆ ಬಿಟ್ಟು ನೀವು ನೆಕ್ಸ್ಟ್ ಕಲರ್ಗೆ ಹೋದ್ರಿ ಅಂತಂದ್ರೆ ಭಾಳ ಚಲೋ ಇರ್ತೈತಿ. ಯಾಕಂದ್ರೆ ಡೈರೆಕ್ಟಾಗಿ ಮಾಡಕ್ಕೆ ಹೋದ್ರೆ ಅದು ಒಂದು ಇನ್ನೂ ಡ್ರೈ ಆಗಿರಂಗಿಲ್ಲ. ಸೊ ಸ್ವಲ್ಪ ಮೆಸ್ಸಿ ಆಗ್ಬೋದು, ಕೈಗೆಲ್ಲ ಹತ್ತಿ ಪೇಂಟ್ ಹಾಳಾಗ್ಬೋದು. ಅದ್ರ ಸಲುವಾಗಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಬ್ಯಾಕ್ಗ್ರೌಂಡ್ ಒಳಗೆ ನಾವೊಂದು ಪೆನ್ಸಿಲಿಂದ ಲೈಟಾಗಿ ಡ್ರಾ ಮಾಡ್ಕೊಂಡೀನಿ. ಆ್ಯಕ್ಚುಲಿ ಇದನ್ನು ಲೈನ್ ಆರ್ಟ್ ಅಂತಂತಾರೆ. ಲೈನ್ ಆರ್ಟ್ ಅಂತಂದ್ರೆ ಒಂದು ಲೈನ್ ಒಳಗೆ ಒಂದು ಪ್ಯಾಟರ್ನ್ ಅಥವಾ ಡಿಸೈನನ್ನು ಕ್ರಿಯೇಟ್ ಮಾಡಿರ್ತಾರೆ ಒಂದು ಲೈನ್ ಒಳಗೆ ಯೂಸ್ ಮಾಡಿ. ಸೊ ನಾ ಡೈರೆಕ್ಟಾಗಿ ಪೇಂಟು ಅಥವಾ ಬ್ರಷ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆದ್ರೆ ಅದನ್ನು ಕರೆಕ್ಷನ್ ಮಾಡೋದು ಪ್ರಾಬ್ಲಮ್ ಆಗ್ತೈತಿ ಅಂಥೇಳಿ ನಾ ಮೊದಲ ಪೆನ್ಸಿಲಿಂದ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಲೈಟಾಗಿ ಮಾರ್ಕ್ ಮಾಡ್ಕೊಂಡೀನಿ ಯಾವ ಥರ ಡ್ರಾಯಿಂಗ್ ಬರ್ತೈತಿ ಅಂಥೇಳಿ. ಸೊ ಅದಕ್ಕೆ ಈಗ ನಾ 0 ನಂಬರ್ ಬ್ರಷ್ ಯೂಸ್ ಮಾಡಿಕೊಂಡು ಅದಕ್ಕೆ ಬ್ಲ್ಯಾಕ್ ಕಲರಿಂದ
ಅದ್ರ ಮೇಲೆ ನಾನು ಮಾರ್ಕಿಂಗ್ ಮಾಡಕತ್ತೀನಿ, ಅಂದ್ರೆ ಪೇಂಟ್ ಮಾಡಕತ್ತೀನಿ. ಸೊ ನೀವು ನೋಡ್ಬೋದು ಒಂದು ಫೇಸ್ ಥರ ಕ್ರಿಯೇಟ್ ಆಗೈತಿ ಇಲ್ಲಿ. ಈ ಥರದ್ದು ಆರ್ಟ್ ಮಾಡುವಾಗ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗ್ತೈತ್ರಿ, ಯಾಕಂದ್ರೆ ಫೈನ್ ಲೈನ್ ಕ್ರಿಯೇಟ್ ಮಾಡಬೇಕಾಗಿರ್ತೈತಿ ಬ್ರಷಿಂದ. ಸೊ ಸ್ವಲ್ಪ ಹೆಚ್ಚು ಕಡಿಮೆ, ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಈ ಥರ ಲೈನ್ ಬರ್ತೈತಿ. ಸೊ ಆವಾಗ ಸ್ವಲ್ಪ ಪೇಷನ್ಸಿಂದ ಮಾಡಿದ್ರೆ ಭಾಳ ಚಂದ ಬರ್ತೈತಿ. ಆಮೇಲೆ ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅನಿಸಿದ್ರೆ ಅಲ್ಲಿ ಸ್ವಲ್ಪ ನೀವು ಹೆಚ್ಚು ಕಡಿಮೆ ಪೇಂಟ್ ಬ್ರಷಿಂದ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಈಗ ಒಂದು ಫೇಸ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಫೇಸ್ನ ಮಾಡ್ತೀನಿ ನೋಡ್ರಿ. ನೀವು ಇದೇ ಥರ ಲೈನ್ ಆರ್ಟು ಅಥವಾ ಇದೇ ಥರ ಫೇಸನ್ನು ಡ್ರಾ ಮಾಡಬೇಕು ಅಥವಾ ಪೇಂಟ್ ಮಾಡಬೇಕು ಅಂತೇನಿಲ್ಲ ರೀ. ನಿಮಗೆ ಯಾವ ಡ್ರಾಯಿಂಗ್ ಇಷ್ಟ ಆಗ್ತೈತಿ, ಯಾವ ಪ್ಯಾಟರ್ನ್ ಇಷ್ಟ ಆಗ್ತೈತಿ, ಅಥವಾ ನೀವು ಡ್ರಾಯಿಂಗ್ಸ್ ಬದಲಿಗೆ ಕೋಟ್ಸ್ ಯಾವುದಾದ್ರೂ ಫೇವ್ರೆಟ್ ಕೋಟ್ ಇದ್ರೆ ಲೈಫ್ ಕೋಟು ಅಥವಾ ಇನ್ಸ್ಪಿರೇಷನ್ ಕೋಟ್ಸ್ ಅಂತ ಇರ್ತಾವ. ಸೊ ಆ ಥರ ಏನು ಇದ್ರೂ ನೀವು ಅದನ್ನು ಇದ್ರ ಮೇಲೆ ಬರ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ನಾ ಇಲ್ಲಿ ಬೋಹೋ ಸ್ಟೈಲ್ ಥೀಮ್ ಸೆಲೆಕ್ಟ್ ಮಾಡಿರೋದ್ರಿಂದ ನಾ ಬ್ಯಾಕ್ಗ್ರೌಂಡ್ ಮತ್ತು ಈ ಲೈನ್ ಆರ್ಟು ಎರಡೂ ಮ್ಯಾಚ್ ಆಗ್ತೈತಿ ಅಂಥೇಳಿ ಇದನ್ನು ಟ್ರೈ ಮಾಡೀನಿ. ಸೊ ಎಸ್, ಎರಡೂ ಫೇಸ್ ಕಂಪ್ಲೀಟ್ ಆಯಿತು. ನೋಡ್ಬೋದು, ಫಸ್ಟ್ ಮಾಡಿದ್ದು ಮೇಲ್ ಫೇಸು, ಈಗ ಮಾಡಿದ್ದು ಫೀಮೇಲ್ ಫೇಸು. ಇದು ನಾನು ನನ್ನ ಹಸ್ಬೆಂಡ್ ಅಂತ ಅನ್ನಿಸಲಾಗಿ ನಾ ಇದನ್ನು ಮಾಡೀನಿ. ಸೊ ಸ್ವಲ್ಪ ಖಾಲಿ ಅನ್ಸಾಕತ್ತಿತ್ತು ಸುತ್ತಮುತ್ತ, ಅದಕ್ಕೆ ನಾ ಅದ ಲೈನ್ ಆರ್ಟ್ ಪ್ಯಾಟರ್ನನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬಳ್ಳಿ ಅಥವಾ ಲೀಫ್ ಥರ ಇಲ್ಲಿ ಪೇಂಟ್ ಮಾಡ್ಕೊಳಕತ್ತೀನಿ. 4 ಕಡೆ ಈ ಥರ ಮಾಡ್ಕೋತೀನಿ. ಇಲ್ಲಿನೂ ನಾ ರ್ಯಾಂಡಮ್ ಆಗಿ, ಅಂದರೆ ಎಲ್ಲಿ ಜಾಸ್ತಿ ಖಾಲಿ ಜಾಗ ಅನ್ನಿಸ್ತೈತಿ ಅಲ್ಲಿ ಸ್ವಲ್ಪ ಜಾಸ್ತಿ ಲೀಫ್ ಅಥವಾ ಬಳ್ಳಿನ ಡ್ರಾ ಮಾಡ್ಕೊಂಡೀನಿ. ಎಲ್ಲಿ ಕಡಿಮೆ ಅನ್ನಿಸ್ತೈತಿ ಅಲ್ಲಿ ಸ್ವಲ್ಪ ಕಡಿಮೆ ಲೀಫ್ ಅಥವಾ ಕಡಿಮೆ ಬಳ್ಳಿನ ಪೇಂಟ್ ಮಾಡ್ಕೊಂಡೀನಿ. ನೀವು ನೆಕ್ಸ್ಟ್ ನೋಡ್ತೀರಂತ. ನನಗೆ ಈ ಥರ ಪೇಂಟಿಂಗ್ಸು ಅಥವಾ ಆರ್ಟ್ಗಳನ್ನು ಮಾಡೋದ್ರಿಂದ ಒಂಥರ ಸ್ಟ್ರೆಸ್ ರಿಲೀಫ್ ಅಂತ ಅನ್ನಿಸ್ತೈತಿ, ಒಂಥರ ಥೆರಪಿ ಅಂತ ಅನ್ನಿಸ್ತೈತಿ. ನೀವು ಟ್ರೈ ಮಾಡಿ ನೋಡ್ರಿ. ನಿಮಗೂ ಚಲೋ ಅನಿಸಿತ್ತಂದ್ರೆ ಕಮೆಂಟ್ಸ್ ಒಳಗೆ ತಿಳ್ಸಕ್ಕೆ ಮರಿಬೇಡ್ರಿ. ಎಸ್, ನೋಡ್ಕೊಂಡ್ ಬಂದ್ರಿ ಅಲ್ಲ, ಎಷ್ಟು ಸಿಂಪಲ್ ಆಗಿ, ಎಷ್ಟು ಈಸಿ ಅಂಡ್ ಕ್ವಿಕ್ ಆಗಿ ಒಂದು DIY ಪೇಂಟಿಂಗ್ ನ, ವಾಲ್ ಪೇಂಟಿಂಗ್ ಅಥವಾ ಕ್ಯಾನ್ವಾಸ್ ಯೂಸ್ ಮಾಡಿಲ್ಲ ಆದ್ರೂ ಕ್ಯಾನ್ವಾಸ್ ತರ ವಾಲ್ ಪೇಂಟಿಂಗ್ ಅಂತ ಹೇಳ್ಕೊತೀನಿ. ಜಿಪ್ಸಮ್ ಬೋರ್ಡ್ ಅನ್ನ ನೀವ್ ಎಲ್ಲಾದ್ರೂ ಸಿಕ್ಕಿದ್ರ ವೇಸ್ಟ್ ಅಥವಾ ಎಲ್ಲಾದ್ರೂ ಕನ್ಸ್ಟ್ರಕ್ಟ್ ಆಗ್ತಾ ಇದ್ರ ಅದ್ರೊಳಗ ಕಟ್ಔಟ್ಸ್ ಎಲ್ಲ ಚೆಲ್ಲಿರ್ತಾರ, ವೇಸ್ಟ್ ಆಗಿರ್ತೈತಿ. ಸೊ ಅಲ್ಲಿಂದ ನೀವು ತಗೊಂಡ್ ಬಂದು ಈ ತರ ಸಿಂಪಲ್ ಆಗಿರುವಂತ ಪೇಂಟಿಂಗ್ಸ್ ನ ಮಾಡ್ಕೊಂಡು ನಿಮ್ ಮನಿ ಅಂದ ಚಂದನ ಹೆಚ್ಚಿಸ್ಕೋಬಹುದು. ಸೊ ಈ ಐಡಿಯಾ ನಿಮ್ಗೆಲ್ಲ ಹೆಂಗ್ ಅನಿಸ್ತು? ಚಲೋ ಅನ್ಸಿತ್ತಂದ್ರ ಪ್ಲೀಸ್ ಲೈಕ್ ಮಾಡಕ ಮರಿಬೇಡ್ರಿ. ವಿಡಿಯೋನ ಲೈಕ್ ಮಾಡ್ರಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೋರಿ. ನಿಮ್ ಮಕ್ಕಳಿಗೂ ಈ ವಿಡಿಯೋನ ತೋರಿಸ್ರಿ. ಅವ್ರ ಫ್ರೀ ಟೈಮ್ನಾಗ ಈ ತರ ಏನಾದ್ರು ಕ್ರಾಫ್ಟ್ ಅಥವಾ ಕ್ರಿಯೇಟಿವಿಟಿನ ಮಾಡಿ ಅವರು ಖುಷಿ ಆಗ್ತಾರ, ಮನಿ ಅಂದ ಚಂದನು ಹೆಚ್ಚಿಸ್ಕೋಬಹುದು. ಹಂಗ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಕ್ಕೂ ಮರಿಬೇಡ್ರಿ. ಸೈಡ್ಗಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರ ನಾ ನೆಕ್ಸ್ಟ್ ಹೊಸ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗ ಮೊದ್ಲು ಬರ್ತೈತಿ. ಇದರಿಂದ ನೀವ ಮೊದ್ಲ ವಿಡಿಯೋನ ನೋಡ್ಬಹುದು ಅಂತ ಹೇಳ್ಕೊಂತ ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡಕತ್ತೇನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಶರಣಾರ್ಥಿ.